ಪರಮೇಶ್ವರ್ ಅವರು ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಜೊತೆ ಏನ್ ಹೇಳ್ತಾರೆ? ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸರಳ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಈ ಚುನಾವಣೆಯಲ್ಲಿ ಮುನ್ನಡೆಸಿದವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರ ವಿಪರ್ಯಾಸ ಅಂದ್ರೆ ತಮ್ಮ ಸ್ವಕ್ಷೇತ್ರ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದರೆ ತಮ್ಮ ವೈಯಕ್ತಿಕ ಸೋಲು ಮತ್ತು ಪಕ್ಷ ಅಧಿಕಾರಕ್ಕೆ ಬಂದಿರುವ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಮೊದಲನೇದಾಗಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ, ಆದ್ರೆ ವಿಪರ್ಯಾಸ ತಾವೇ ಇಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ದೀರಾ. ಈ ಸೋಲಿಗೆ ಏನ್ ಕಾರಣ? ಈ ಯುಗಾದಿ ಹಬ್ಬದಲ್ಲಿ ನೀವು ಸಿಹಿ ಕಹಿ ಎರಡು ತಿಂತೀವಲ್ಲ, ಅದೇ ತರ ಈಗ ರಾಜ್ಯದಲ್ಲಿ ಸರ್ಕಾರ ಬಂದಿದೆ ನಮ್ಮ ಪಕ್ಷದ್ದು. ಸಂತೋಷ, ಸಿಹಿ ತಿಂತಕ್ಕಂಥ ಸಂತೋಷ. ಆದರೆ ದುರ್ದೈವ, ನಮ್ಮ ಕ್ಷೇತ್ರದಲ್ಲಿ ನಾನು ಗೆದಿಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಜನ ನನ್ನ ತಿರಸ್ಕಾರ ಮಾಡಿದ್ದಾರೆ. ಅದನ್ನು ಸ್ವಾಗತ ಮಾಡ್ತೇನೆ. ಡೆಮಾಕ್ರಸಿಯಲ್ಲಿ ನಾವು ಇದನ್ನೆಲ್ಲ ಒಪ್ಪಬೇಕಾಗ್ತದೆ. ಬಹುಶಃ ನನ್ನ ಅವರ ಅಪೇಕ್ಷೆ ನಾನು ಇನ್ನೂ ಕೂಡ ಅವ್ರ ಜೊತೆಯಲ್ಲಿ ಹೆಚ್ಚು ಸಮಯ ಕಳಿಬೇಕಾಗಿತ್ತು ಅಂತ ಕಾಣಿಸುತ್ತೆ. ಅದನ್ನ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ 2.5 ವರ್ಷದಿಂದ ನಾನು ಹೆಚ್ಚು ಸಮಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಚಟುವಟಿಕೆಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಕಳೆದಿದ್ದೇನೆ. ಅದರ ಪ್ರತಿಫಲ ಇವತ್ತಿನ ದಿವಸ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಆಗಿದೆ. ಇದು ಸ್ವಾರ್ಥ ನಂದು. ನಾನು ಸೋತಿದ್ದು ನನಗೆ ಮಾತ್ರ ಅನ್ವಯಿಸ್ತಕ್ಕಂಥದ್ದು. ಅದರಿಂದ ನನ್ನ ಸ್ವಾರ್ಥವನ್ನ ಮೀರಿ ಪಕ್ಷಾಧಿಕಾರಕ್ಕೆ ಬಂತಲ್ಲ ಅನ್ನೋ ಸಂತೋಷ. ಕೊರಟಗೆರೆ ಕ್ಷೇತ್ರದಲ್ಲಿ ತಾವು ಎರಡನೇ ನಾಯಕರನ್ನ ಬೆಳೆಸದೇ ಇರೋದು, ಮತ್ತೆ ಅಲ್ಲಿ ಪಕ್ಷ ಸಂಘಟನೆಗೆ ಸರಿಯಾಗಿ ಒತ್ತು ಕೊಡದೇ ಇರೋದು, ಮತ್ತೆ ಕ್ಷೇತ್ರದ ಕಡೆ ಕೂಡ ತಾವು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ, ಈ ಎಲ್ಲ ಅಂಶಗಳು ನಿಮ್ಮ ಸೋಲಿಗೆ ಕಾರಣ ಅದು ಅಂತ ಅನ್ಸುತ್ತಾ ಹೇಗೆ? ಮತ್ತೆ ಎದುರಾಳಿ ಜೆಡಿಎಸ್ನವರು ಅಭ್ಯರ್ಥಿ ಕ್ಷೇತ್ರದಲ್ಲೇ ಇರ್ತಿದ್ರು, ಮತ್ತೆ ಅವ್ರ ಬಗ್ಗೆನೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಇತ್ತು, ಇವೆಲ್ಲ ಕಾರಣ ಅನ್ಸುತ್ತಾ ಹೇಗೆ? ಇಲ್ಲ, ನಾನು ಈಗಾಗಲೇ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ನನ್ನ ವಿರುದ್ಧವಾಗಿ ಗೆದ್ದಿರ್ತಕ್ಕಂಥ ಮಾನ್ಯ ಸುಧಾಕರ್ ಲಾಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಮತ್ತು ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ, ನಾನು ಯಾವುದು ಕೆಲಸ ಮಾಡೋದಕ್ಕಾಗಲಿಲ್ಲ, ಆ ಎಲ್ಲ ಕೆಲಸವನ್ನ ನೀವು ಮಾಡಿ ಅಂತ ಕೂಡ ಅವರಿಗೆ ಹೇಳಿದ್ದೇನೆ. ಜನತೆ ಬಯಸಿದ್ದಾರೆ ಅವರನ್ನ, ಹಾಗಾಗಿ ಆರಿಸಿದ್ದಾರೆ. ಅದರಿಂದ ಅದರಲ್ಲಿ ಎರಡನೇ ಮಾತೇನಿಲ್ಲ. ಈಗ ತಾವು ಸಿಎಂ ರೇಸ್ ನಲ್ಲಿ ಇದ್ದರು, MLA ಎಲೆಕ್ಷನ್ ಅಲ್ಲಿ ಸೋಲಾಗಿದೆ, MLC ಆಗಿ ಆಯ್ಕೆಯಾಗಿ ಮತ್ತೆ ಸಿಎಂ ಪ್ರಯತ್ನವನ್ನ ಏನಾದ್ರು ನಡೆಸ್ತೀರಾ ಹೇಗೆ? ಈಗ ಆ ಮಾತುಗಳು, ಆ ಪ್ರಶ್ನೆ ಇವಾಗೆಲ್ಲ ಉದ್ಭವ ಆಗೋದಿಲ್ಲ. CLP ಸಭೆಯನ್ನು ಕರೀತಾರೆ, ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕು. ಕೊರಟಗೆರೆ ಕ್ಷೇತ್ರದಲ್ಲಿ ಸೋಲಿಗೆ ನೀವೇ ಹೊಣೆನಾ ಅಥವಾ ನಿಮ್ಮ ಸೋಲಿಗೆ ನಾನೇ ಹೊಣೆ? ಇನ್ಯಾರಿಗೆ ಹೊಣೆ ಮಾಡ್ಲಿಕ್ಕೆ ಆಗ್ತದೆ? ನಮ್ಮ ಕಾರ್ಯಕರ್ತರೆಲ್ಲ ದುಡಿದಿದ್ದಾರೆ, ನಮ್ಮ ಮುಖಂಡರುಗಳೆಲ್ಲ ದುಡಿದಿದ್ದಾರೆ. ಸುಮಾರು 50,000 ಮತಗಳನ್ನ ತಂದುಕೊಟ್ಟಿದ್ದಾರೆ ನನಗೆ, ಜನ ಮತ ಹಾಕಿದ್ದಾರೆ. ಆದ್ರಿಂದ ಅವರೆಲ್ಲರನ್ನು ಕೂಡ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಬೇರೆ ನಿಮ್ಮ ಪಕ್ಷದ ನಾಯಕರುಗಳೇ ನಿಮ್ಮ ಗೆಲುವಿಗೆ ದುಡಿಲಿಲ್ಲ ಅನ್ನೋ ಏನಾದ್ರು ಭಾವನೆ ಇದೆ, ಅದರಿಂದ ಏನಾದ್ರು ಸೋಲಾಯ್ತು ಅನ್ಸುತ್ತಾ? ಸಿದ್ದರಾಮಯ್ಯನವರು ಆಗ್ಬೋದು ನಿಮ್ ಕ್ಷೇತ್ರಕ್ಕೆ ಬರಲಿಲ್ಲ, ಅಥವಾ ಬೇರೆ ಸಮುದಾಯಗಳ ನಾಯಕರು ಕೂಡ ನಿಮ್ ಕ್ಷೇತ್ರಕ್ಕೆ ಬರಲಿಲ್ಲ, ಯಾವ್ದೋ ಸಮುದಾಯ ಕೈ ಕೊಡ್ತು ಅಂತ ಏನಾದ್ರು ಅನಿಸ್ತಾ ಇದೆ ಹೇಗೆ? ಇದೆಲ್ಲ ಈ ಊಹಾಪೋಹಗಳನ್ನ ಒಂದೇ ಸರಿ ತೆರೆ ಎಳೆದು ಬಿಡೋಣ. ಈಗ ನಾನು ಸೋತಿದ್ದೇನೆ, ಆ ಸೋಲನ್ನ ನಾನೇ ಒಪ್ಕೊಳ್ತೇನೆ. ಆದ್ರಿಂದ ಇವೆಲ್ಲ ಈ ಊಹಾಪೋಹಗಳು, ಬೇರೆ ಬೇರೆ ಮಾತುಗಳು ಅವೆಲ್ಲ ಇಲ್ಲಿಗೆ ನಿಂತರೆ ಒಳ್ಳೆಯದು. ಈಗ ಕಾಂಗ್ರೆಸ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೀರಾ ತಾವು ಅಧ್ಯಕ್ಷರಾಗಿ, ಏನ್ ಕಾರಣ? ಈ ಒಂದು ಪ್ರಮುಖವಾದಂತಹ ಯಾವ ಅಂಶಗಳಿಗಾಗಿ ಜನ ಈ ಒಂದು ಕಾಂಗ್ರೆಸ್ ತನಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ? ನಾವು ಬದಲಾವಣೆಯನ್ನ ಬಯಸಿದ್ದಾರೆ ಜನ ಅಂತ ಹೇಳಿ, ಒಂದು ಹೊಸ ಬದಲಾವಣೆಯನ್ನ ತರಬೇಕು ರಾಜ್ಯದಲ್ಲಿ ಅಂತೇಳಿ ನಾವೆಲ್ಲ ಜನರ ಮುಂದೆ ಹೋಗಿದ್ದೇವೆ. ಅದಕ್ಕೆ ಅವರು ಪ್ರತಿಕ್ರಿಯೆ ಮಾಡಿದ್ದಾರೆ, ಅದಕ್ಕೆ ಪುಷ್ಟಿ ಕೊಟ್ಟಿದ್ದಾರೆ. ನಾವು ಇವತ್ತು ಸರ್ಕಾರ ಮಾಡಿ ಅವರಿಗೆ ಅಂತಹ ಸರ್ಕಾರವನ್ನ, ಒಂದು ಒಳ್ಳೆಯ ಸಮರ್ಥವಾದ ಆಡಳಿತವನ್ನ ಕೊಡ್ತೇವೆ ಅಂತ ಹೇಳಿದ್ದೇವೆ. ಅದರಂತೆ ನಡ್ಕೊಳ್ತೀವಿ. ಈಗ ಶಾಸಕ ಪಕ್ಷದ ನಾಯಕನ ಆಯ್ಕೆ ಯಾವಾಗ ಆಗುತ್ತೆ? ಮುಖ್ಯಮಂತ್ರಿ ಯಾವಾಗ ಪ್ರಮಾಣ ವಚನ ಸ್ವೀಕರಿಸ್ತಾರೆ? ಅದೆಲ್ಲ ಇನ್ಮೇಲೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಇದು ಪರಮೇಶ್ವರ್ ಅವರ ಅಭಿಪ್ರಾಯಗಳು. ನನ್ನ ಸೋಲಿಗೆ ನಾನೇ ಹೊಣೆ, ಈ ಒಂದು ಸೋಲಿನ ಹೊಣೆಯನ್ನು ನಾನೇ ಒತ್ಕೊಳ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಜೊತೆ ಚಂದ್ರಮೋಹನ್, TV9 ತುಮಕೂರು.